ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಸ್ವಾಮಿ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಅಷ್ಟಾವಕ್ರ ಗೀತೆಯ 3ನೇ ಅಧ್ಯಾಯದಲ್ಲಿ 8ರಿಂದ 14ರವರೆಗಿನ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ. ಅಥ ತೃತೀಯೋಧ್ಯಾಯಃ. ಇಹಾಮುತ್ರ ವಿರಕ್ತಸ್ಯ ನಿತ್ಯವಿವೇಕಿನಃ ಆಶ್ಚರ್ಯಂ ಮೋಕ್ಷ ಕಾಮಸ್ಯ ಮೋಕ್ಷಾದೇವ ವಿಭೀಷಿಕಾ. ಈ ಲೋಕ ಹಾಗೂ ಪರಲೋಕದ ವಿಷಯದ ಬಗ್ಗೆ ವಿರಕ್ತನಾಗಿದ್ದರೂ ನಿತ್ಯ ವಸ್ತು ಹಾಗೂ ಅನಿತ್ಯ ವಸ್ತುವಿನ ಬಗ್ಗೆ ವಿವೇಕವಿದ್ದರೂ ಮೋಕ್ಷವನ್ನು ಬಯಸುತ್ತಿದ್ದರೂ ಮೋಕ್ಷವನ್ನು ಕುರಿತು ಭಯವನ್ನು ಹೊಂದಿರುವುದು ನಿಜವಾಗಿಯೂ ಆಶ್ಚರ್ಯವೇ ಸರಿ. ಅಜ್ಞಾನದ ಶಕ್ತಿಯು ಬಹಳ ಹೆಚ್ಚು. ಆ ಅಜ್ಞಾನವು ವಿಚಾರಶೀಲ ಸಾಧಕನಲ್ಲೂ ಸಹ ದೇಹಾಭಿಮಾನವನ್ನು ಉಂಟು ಮಾಡುತ್ತದೆ. ಸಾಧಕನಲ್ಲಿ ಈ ಲೋಕ ಹಾಗೂ ಪರಲೋಕದ ಸುಖ ಹಾಗೂ ವಿಷಯಗಳ ಬಗ್ಗೆ ವಿರಕ್ತಿ ಇದ್ದರೂ ಆತನಿಗೆ ಈ ಜಗತ್ತಿನಲ್ಲಿ ನಿತ್ಯ ವಸ್ತು ಯಾವುದು ಅನಿತ್ಯ ವಸ್ತು ಯಾವುದು ಎಂಬುದರ ಬಗ್ಗೆ ಪೂರ್ಣವಾದ ವಿವೇಕವಿದ್ದರೂ ಬದಲಾಗದ ವಸ್ತು ಯಾವುದು ಹಾಗೂ ಬದಲಾಗುವ ವಸ್ತು ಯಾವುದೆಂಬುದರ ಅರಿವಿದ್ದರೂ ಮೋಕ್ಷವನ್ನು ಪಡೆಯಬೇಕೆಂಬ ಉತ್ಕಟ ಅಪೇಕ್ಷೆ ಹೊಂದಿದ್ದರೂ ದೇಹ ಮನಸ್ಸು ಹಾಗೂ ಬುದ್ಧಿಗಳೊಡನೆ ಸಂಪೂರ್ಣವಾಗಿ ತಾದಾತ್ಮ್ಯತೆಯನ್ನು ಕಳಚಿಕೊಂಡಿದ್ದರೂ ಅಜ್ಞಾನದ ಕಾರಣದಿಂದಾಗಿ ಆತ ಬಂಧನವನ್ನು ಕಳಚಿಕೊಳ್ಳಲು ಕಷ್ಟವಾಗುತ್ತದೆ. ಸಾಧನೆಯ ಉನ್ನತ ಹಂತಗಳಲ್ಲಿ ನಡೆಯುವಾಗ ಯಾವುದೋ ಒಂದು ಸನ್ನಿವೇಶ ಸಾಧಕನ ಮನಸ್ಸಿನಲ್ಲಿ ಕೋಲಾಹಲವನ್ನು ಸೃಷ್ಟಿಸುತ್ತದೆ. ಆ ಕಾರಣದಿಂದ ಆತ ಮನಸ್ಸಿನ ಸಮತೋಲನವನ್ನು ಕಳೆದುಕೊಂಡು ಭಯವನ್ನು ಪಡಲಾರಂಭಿಸುತ್ತಾನೆ. ಅಹಂಕಾರವೇ ಭಯವನ್ನು ಸೃಷ್ಟಿಸುತ್ತದೆ. ತನ್ನ ಅಸ್ತಿತ್ವವು ನಾಶವಾಗುತ್ತದೆಂಬ ಭಯ ಸಾಧಕನನ್ನು ಕಾಡುತ್ತದೆ. ಈ ಮಾನಸಿಕ ತೊಂದರೆಯನ್ನು ದಾಟಲು ಸಾಧಕನಿಗೆ ಬಹಳ ಕಷ್ಟವಾಗುತ್ತದೆ. ನಾನು ಹಾಗೂ ನನ್ನದನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಮರಣಕ್ಕೆ ಸಮ. ಆದ್ದರಿಂದ ಮೋಕ್ಷದಿಂದ ಸಾಧಕನಿಗೆ ಭಯವುಂಟಾಗುತ್ತದೆ. ದೇಹದ ಬಗ್ಗೆ ಪ್ರೀತಿಯನ್ನು ಹೊಂದಿರುವುದು ಪ್ರತಿಯೊಬ್ಬನಿಗೂ ಸಹಜವೇ ಆಗಿರುತ್ತದೆ. ಅಹಂಕಾರವು ದೇಹಾಭಿಮಾನಿಗಳಿಗೆ ಹಲವಾರು ಭೋಗಗಳನ್ನು ತಂದೊಡ್ಡುತ್ತದೆ. ಈ ಭೋಗಗಳು ಸಾಧಕನಲ್ಲಿ ದೇಹಾಭಿಮಾನವನ್ನು ದೃಢಗೊಳಿಸುತ್ತವೆ. ಅಹಂಕಾರವು ಮತ್ತೆ ತಾಂಡವವಾಡುತ್ತದೆ. ಈ ಶ್ಲೋಕದವರೆಗೆ ಅಷ್ಟಾವಕ್ರನು ಶಿಷ್ಯನಾದ ಜನಕನನ್ನು ಗೇಲಿ ಮಾಡಿ ಆತನನ್ನು ಅಣಕಿಸುತ್ತಿದ್ದಾನೆ. ಜನಕನ ವ್ಯವಹಾರವು ಈ ರೀತಿಯ ಗೇಲಿಗೆ ಕಾರಣವಾಗಿದೆ. ಜನಕನು ಕೇವಲ ನೆಪ ಮಾತ್ರಕ್ಕೆ ರಾಜನಾಗಿ ನಟಿಸುತ್ತಿದ್ದಾನೆ. ಆತನಿಗೆ ಅದರ ಬಗ್ಗೆ ಯಾವ ಮೋಹವೂ ಇಲ್ಲ ಎಂಬುದು ಮುಂದೆ ನಮಗೆ ತಿಳಿಯುತ್ತದೆ. ಧೀರಸ್ತು ಭೋಜ್ಯಮಾನೋಪಿ ಪೀಡ್ಯಮಾನೋಪಿ ಸರ್ವದಾ ಆತ್ಮಾನಂ ಕೇವಲಂ ಪಶ್ಯನ್ ನ ತುಷ್ಯತಿ ನ ಕುಪ್ಯತಿ. ಜ್ಞಾನಿಯಾದವನು ಸರ್ವದಾ ಆತ್ಮನಲ್ಲಿಯೇ ತಲ್ಲೀನನಾಗಿರುವುದರಿಂದ ಜನರು ಅವನನ್ನು ಆಹಾರಾದಿಗಳಿಂದ ಸತ್ಕರಿಸಿದರೂ ಅಥವಾ ದುಃಖವನ್ನು ನೀಡಿ ಪೀಡಿಸಿದರು ಅವುಗಳಿಂದ ಆತ ಸಂತೋಷಕ್ಕೆ ಒಳಗಾಗುವುದೂ ಇಲ್ಲ ಅಥವಾ ಕೋಪಕ್ಕೂ ಒಳಗಾಗುವುದಿಲ್ಲ. ಆತ್ಮನಲ್ಲಿ ನೆಲೆ ನಿಂತ ಆತ್ಮಜ್ಞಾನಿಯು ಜಗತ್ತಿನ ಆಗುಹೋಗುಗಳಿಂದ ತನ್ನ ಮನಸ್ಸಿನಲ್ಲಿ ಎಂದಿಗೂ ಕಿರಿಕಿರಿಯನ್ನು ಅನುಭವಿಸುವುದಿಲ್ಲ. ಜನರು ಆತನನ್ನು ಮನೆಗೆ ಕರೆಸಿ ಒಳ್ಳೆಯ ಆಹಾರವನ್ನು ಕೊಟ್ಟು ಸತ್ಕರಿಸಿದರೆ ಅದರಿಂದ ಸಂತೋಷಕ್ಕೆ ಒಳಗಾಗುವುದಿಲ್ಲ. ಇತರರು ಆತನಿಗೆ ಅವಮಾನವನ್ನು ಮಾಡಿ ಹೆಚ್ಚು ಪೀಡಿಸಿದರು ಅವರ ವಿರುದ್ಧ ಕೋಪವನ್ನು ತಾಳುವುದಿಲ್ಲ. ಸದಾ ಎಚ್ಚರಿಕೆಯಿಂದ ಜಗತ್ತಿನಲ್ಲಿ ವರ್ತಿಸುತ್ತಾನೆ. ಕ್ಷಣದಿಂದ ಕ್ಷಣಕ್ಕೆ ಆತ ಜೀವಿಸುತ್ತಾನೆ. ಜ್ಞಾನಿಯು ಪ್ರತಿಯೊಂದು ಸನ್ನಿವೇಶದಲ್ಲೂ ಪಾಲ್ಗೊಳ್ಳುತ್ತಾನೆ, ಆದರೆ ಯಾವುದಕ್ಕೂ ಪ್ರತಿಕ್ರಿಯೆಯನ್ನು ತೋರುವುದಿಲ್ಲ. ಈ ಅವಸ್ಥೆಯನ್ನು ಹೊಂದಲು ಕಾರಣವೇನೆಂದರೆ ಆತ ಸದಾ ಆತ್ಮಸ್ವರೂಪದಲ್ಲೇ ನಿಂತು ಜಗತ್ತು ತನ್ನ ರೂಪವೇ ಎಂಬ ವಾಸ್ತವವನ್ನು ಅರಿತಿರುವುದೇ ಮೂಲ ಕಾರಣವಾಗಿದೆ. ಇದು ನಿಜವಾಗಿಯೂ ಆತ್ಮಜ್ಞಾನಿಗೆ ಬಂದೊದಗುವ ಅಗ್ನಿ ಪರೀಕ್ಷೆ. ಯಾವುದೇ ಮಹಾತ್ಮರ ಜೀವನ ಚರಿತ್ರೆಯನ್ನು ನಾವು ಕಂಡರೂ ಅವುಗಳಲ್ಲಿ ಬರುವ ಸಾಮಾನ್ಯ ಅಂಶವೆಂದರೆ
ಅವರು ಜೀವನದ ಏರುಪೇರುಗಳಲ್ಲಿ, ಸುಖ ದುಃಖಗಳಲ್ಲಿ, ನೋವು ನಲಿವುಗಳಲ್ಲಿ ಮನಸ್ಸಿನ ಸಮತೋಲನವನ್ನು ಹಾಳು ಮಾಡಿಕೊಳ್ಳದಿರುವುದು. ತಮ್ಮ ಸುತ್ತಮುತ್ತ ಮನಸ್ಸಿಗೆ ನೋವುಂಟು ಮಾಡುವ ಘಟನೆಗಳು ನಡೆಯುತ್ತಿದ್ದರೂ ಅವರು ಮಾತ್ರ ಶಾಂತರಾಗಿರುತ್ತಾರೆ. ಅವರು ಕೇವಲ ಆತ್ಮಸ್ವರೂಪದಲ್ಲೇ ಸದಾ ತಲ್ಲೀನರಾಗಿರುತ್ತಾರೆ. ಎಲ್ಲೆಲ್ಲೂ ತನ್ನನ್ನು ಕಾಣುವವನಿಗೆ ಅನ್ಯತ್ವದ ಭಾವ ಎಂದಿಗೂ ಉದಗಿಸುವುದಿಲ್ಲ. ಆತನನ್ನು ಜನ ಹೊಗಳಿದರೆ ಹಿಗ್ಗುವುದಿಲ್ಲ, ಜನ ನಿಂದಿಸಿದರೆ ಆತ ಕುಗ್ಗುವುದೂ ಇಲ್ಲ. ಚೇಷ್ಟಮಾನಂ ಶರೀರಂ ಸ್ವಂ ಪಶ್ಯತ್ಯನ್ಯ ಶರೀರವತ್ ಸಂಸ್ತವೇ ಚಾಪಿ ನಿಂದಾಯಾಂ ಕಥಂ ಕ್ಷುಭ್ಯೇತ್ ಮಹಾಶಯಃ. ಮಹಾನುಭಾವನಾದವನು ತನ್ನ ಶರೀರವು ಕೆಲಸ ಮಾಡುತ್ತಿದ್ದರೂ ಬೇರೆಯವರ ಶರೀರದಂತೆ ಅದನ್ನು ನೋಡುತ್ತಿರುತ್ತಾನೆ. ಹೀಗಿರಲು ಶರೀರವನ್ನು ಸ್ತುತಿಸಿದರೆ ಅಥವಾ ನಿಂದಿಸಿದರೆ ಆತ ಹೇಗೆ ತಾನೇ ಕ್ಷೋಭೆಗೆ ಒಳಗಾಗಬಲ್ಲ? ಜ್ಞಾನಿಯು ವಾಸ್ತವದ ದರ್ಶನದಿಂದ ತಾನು ಸದಾ ಸಾಕ್ಷಿ ಸ್ವರೂಪನು ಎಂಬ ಎಚ್ಚರಿಕೆ ಹೊಂದಿರುವುದರಿಂದ ಪ್ರತಿಯೊಂದು ಗ್ರಹಿಸುವಿಕೆ, ಭಾವಿಸುವಿಕೆ ಹಾಗೂ ಆಲೋಚಿಸುವಿಕೆಯ ಹಿಂದೆ ಇರುವಂಥವನಾಗಿದ್ದೇನೆ ಹಾಗೂ ದೇಹ, ಮನಸ್ಸು ಹಾಗೂ ಬುದ್ಧಿಯ ಹಿಂದೆ ಇರುವವನೂ ಸಹ ನಾನೇ ಆಗಿದ್ದೇನೆ ಎಂದು ಅರಿತಿರುತ್ತಾನೆ. ಇವೆಲ್ಲವುಗಳ ಸಾಕ್ಷಿ ಆತನಾಗಿದ್ದಾನೆ. ಈ ಅನುಭವವನ್ನು ನಾವು ತೋರಿಸಿಕೊಡಬೇಕೆಂದರೆ ಒಂದು ವೇಳೆ ಸಾಧಕನು ವಿಶೇಷ ರೀತಿಯ ಕಲ್ಪನೆಯನ್ನು ಮಾಡಿಕೊಂಡರೆ ಮಾತ್ರ ಸಾಧ್ಯವಾಗುತ್ತದೆ. ಒಬ್ಬ ವ್ಯಕ್ತಿ ಕನಸನ್ನು ಕಾಣುತ್ತಿರುವಾಗ ನಾನು ಕನಸು ಕಾಣುತ್ತಿರುವೆ ಎಂಬ ಎಚ್ಚರಿಕೆ ಇರುವ ಸ್ಥಿತಿ ಅದಾಗುತ್ತದೆ. ಎಚ್ಚರದ ಅವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕನಸಿನ ಅನುಭವವನ್ನು ಗುರುತಿಸುವ ಯೋಗ್ಯತೆ ಇರುತ್ತದೆ. ಸಾಧಕ ತನ್ನ ಸಾಧನೆಯ ಮುಖಾಂತರ ಉನ್ನತ ಸ್ತರವನ್ನು ಏರಿದಾಗ, ಅಂದರೆ ಸಾಕ್ಷಿಯಾದಾಗ, ಕನಸಿನ ಕಲ್ಪನೆಗಳ ವಾಸ್ತವವನ್ನು ಅರಿಯಬಲ್ಲವನಾಗುತ್ತಾನೆ. ಕನಸು ಕೇವಲ ಕನಸಿನ ಪ್ರಪಂಚಕ್ಕೆ ಮಾತ್ರ ಸೀಮಿತ ಎಂದು ಮನದಟ್ಟಾಗುತ್ತದೆ. ಬೌದ್ಧಿಕ ಮಟ್ಟದಲ್ಲಿ ಮೇಲಿನ ಕಲ್ಪನೆಯನ್ನು ಗ್ರಹಿಸಲು ಅಧ್ಯಾತ್ಮದಲ್ಲಿರುವ ಸಾಧಕನಿಗೆ ವೇದಾಂತದ ಶ್ರವಣದಿಂದ ಕೊಂಚವಾದರೂ ಸಾಧ್ಯವಾಗುತ್ತದೆ. ಹೊರ ಜಗತ್ತು ಕೇವಲ ತೋರಿಕೆ ಎಂಬ ಎಚ್ಚರಿಕೆ ಮಹಾತ್ಮನಲ್ಲಿ ಇರುವುದರಿಂದ ಆತ ಆತ್ಯಂತಿಕ ಆನಂದವನ್ನು ತನ್ನಲ್ಲಿಯೇ ಅನುಭವಿಸುತ್ತಿರುತ್ತಾನೆ. ಈ ರೀತಿಯಲ್ಲಿ ಜೀವಿಸುತ್ತಿರುವ ಮಹಾತ್ಮನನ್ನು ಬಾಹ್ಯ ಪ್ರಪಂಚವು ಹೇಗೆ ತಾನೇ ಆಕರ್ಷಿಸಬಲ್ಲದು? ಬಾಹ್ಯ ಪ್ರಪಂಚದ ಸ್ತುತಿಯಾಗಲಿ ಅಥವಾ ನಿಂದನೆಯಾಗಲಿ ಆತನ ಆಂತರಿಕ ಶಾಂತಿಯನ್ನು ಕದಡಲು ಸಾಧ್ಯವಾಗುವುದಿಲ್ಲ. ಈ ಶ್ಲೋಕಗಳಲ್ಲಿ ಅಷ್ಟಾವಕ್ರನು ಜೀವನ್ಮುಕ್ತನ ಲಕ್ಷಣಗಳನ್ನು ವಿವರಿಸುತ್ತಿದ್ದಾನೆ. ನಿಜ ಹೇಳಬೇಕೆಂದರೆ ಅಷ್ಟಾವಕ್ರ ಗೀತೆಯ ಮೂಲ ಬೋಧನೆಯೇ ಜೀವನ್ಮುಕ್ತನನ್ನು ಪರಿಚಯಿಸುವುದಾಗಿದೆ. ಆತ ಬಾಹ್ಯ ಪ್ರಪಂಚದಲ್ಲಿ ಜೀವಿಸುತ್ತಿದ್ದರೂ ಅದರಿಂದ ಮುಕ್ತನಾಗಿರುತ್ತಾನೆ. ನಾಶವಾಗುವ ಜಗತ್ತಿನಲ್ಲಿ ಆತ ಅವಿನಾಶಿ ನಾನೆಂದು ಅರಿತು ಜೀವಿಸುತ್ತಿರುತ್ತಾನೆ. ಮಾಯಾ ಮಾತ್ರಮಿದಂ ವಿಶ್ವಂ ಪಶ್ಯನ್ ವಿಗತ ಕೌತುಕಃ ಅಪಿ ಸನ್ನಿಹಿತೆ ಮೃತ್ಯು ಕಥಂ ತ್ರಸ್ಯತಿ ಧೀರಧೀಃ. ಈ ವಿಶ್ವವೆಲ್ಲ ಮಾಯಾ ಮಾತ್ರವೆಂದು ಅರಿತು ಜಗತ್ತನ್ನು ಕೇವಲ ನೋಡುತ್ತಾ ಅದರಲ್ಲಿ ಯಾವ ಕುತೂಹಲವನ್ನು ಹೊಂದದೇ ಇರುವ ಜ್ಞಾನಿಯು ಮೃತ್ಯುವು ಸನ್ನಿಹಿತವಾಗುತ್ತಿರಲು ಆತ ಹೇಗೆ ತಾನೇ ಭಯಪಡಬಲ್ಲ? ಇಲ್ಲಿ ಅಂದರೆ ಬದುಕಿನಲ್ಲಿ ಕುತೂಹಲವನ್ನು ಹೊಂದುವುದು ಎಂದರೆ ಬಾಹ್ಯ ಪ್ರಪಂಚದಲ್ಲಿ ಇಂದ್ರಿಯ ಸುಖಗಳನ್ನು ಹೊಂದುತ್ತಾ ಮತ್ತೆ ಮತ್ತೆ ಮನಸ್ಸನ್ನು ಇಂದ್ರಿಯ ವಿಷಯಗಳತ್ತ ಸೆಳೆಯುವುದು ಎಂಬುದಾಗಿದೆ. ಮನುಷ್ಯನು ಹುಟ್ಟಿದಂದಿನಿಂದ ಸಾಯುವವರೆಗೂ ಜೀವನದ ಏರುಪೇರುಗಳಲ್ಲಿ ಸಾಗುತ್ತಾ ನೋವು ನಲಿವುಗಳನ್ನುಂಡು ಮುಂದೆ ಸುಖ ಸಿಗುತ್ತದೆ ಎಂಬ ಆಸೆಯಿಂದ ಕಾಮಾಂಕುಶಕ್ಕೆ ಬಲಿಯಾಗಿ ಸಾಗುತ್ತಿರುತ್ತಾನೆ. ಬಾಹ್ಯ ವಸ್ತುಗಳಿಂದ ಸುಖ ಸಿಗುತ್ತದೆ ಎಂಬುದೇ ನಿಜವಾಗಿ ಹೇಳಬೇಕೆಂದರೆ ಭ್ರಮೆಯಾಗಿದೆ. ವಿಷಯಗಳಿಂದ ಮೋಸ ಹೋಗಿ ಮನುಷ್ಯನು ಈಗಿರುವ ಹಂತಕ್ಕೆ ಬಂದಿದ್ದಾನೆ. ಆದರೆ ಜೀವನ್ಮುಕ್ತ ಸ್ಥಿತಿಯನ್ನು ಹೊಂದಿದ ಮಹಾತ್ಮನು ತನ್ನಲ್ಲಿ ಒದಗಿಸಿದ ಜ್ಞಾನದ ಪ್ರಭಾವದಿಂದಾಗಿ ಬಾಹ್ಯ ಪ್ರಪಂಚವೆಂಬುದು
ಕೇವಲ ಮನಸ್ಸಿನಿಂದ ಸೃಷ್ಟಿಸಲ್ಪಟ್ಟ ಆಭಾಸ ಮಾತ್ರವೆಂದು ಅರಿತಿರುತ್ತಾನೆ. ಈ ಕಾರಣದಿಂದ ಸ್ವಾಭಾವಿಕವಾಗಿಯೇ ಆತನಲ್ಲಿ ಬಾಹ್ಯ ಪ್ರಪಂಚದ ಬಗ್ಗೆ ಕುತೂಹಲವು ನಾಶವಾಗಿರುತ್ತದೆ. ಮನುಷ್ಯನಲ್ಲಿ ಅಶಾಂತಿ ಒದಗಿಸಲು ಮುಖ್ಯ ಕಾರಣವೆಂದರೆ ಆಕರ್ಷಕ ಬಾಹ್ಯ ವಸ್ತುಗಳು. ಆತ ಆ ವಸ್ತುಗಳು ನನಗೆ ಶಾಂತಿ ನೀಡುತ್ತದೆಂಬ ಭ್ರಮೆಯಿಂದ ಅದರ ಹಿಂದೆ ಸಾಗುತ್ತಾನೆ. ನಂತರ ಮನಸ್ಸು ಹಾಗೂ ಬುದ್ಧಿಯ ಸಮತೋಲನವನ್ನು ಕಳೆದುಕೊಳ್ಳುತ್ತಾನೆ. ಯಾವ ವ್ಯಕ್ತಿ ಆತ್ಮಜ್ಞಾನವನ್ನು ಹೊಂದಿರುತ್ತಾನೋ ಆತ ಪ್ರಾಪಂಚಿಕ ವಿಷಯಗಳಿಂದ ಪ್ರಭಾವಕ್ಕೆ ಒಳಗಾಗದೆ ತನ್ನಲ್ಲಿ ತಾನಿರುತ್ತಾನೆ. ತನ್ನತ್ತ ಬರುತ್ತಿರುವ ಸಾವನ್ನು ಕಂಡು ಆಗಲೂ ಸಹ ಆತ ಭಯವನ್ನು ಪಡುವುದಿಲ್ಲ. ಸಾವು ಎನ್ನುವುದು ಕೇವಲ ದೇಹದ ನಾಶ ಮಾತ್ರವಾಗಿದೆ. ನಾಶವಾಗಬೇಕಾದುದು ನಾಶವಾಗುವುದೇ ಸಾವು. ಮಹಾತ್ಮನು ಈ ವಾಸ್ತವವನ್ನು ಅರಿತಿರುವುದರಿಂದ ಆತ ಮೃತ್ಯುಂಜಯನಾಗುತ್ತಾನೆ. ಆತ್ಮನು ಅವಿನಾಶಿ, ಆದ್ದರಿಂದ ಸಾವನ್ನು ಆತ ಎದುರಿಸಲು ಸದಾ ಸಿದ್ಧನಿರುತ್ತಾನೆ. ನಿಸ್ಪೃಹಂ ಮಾನಸಯ್ಯಸ್ಯ ನೈರಾಶ್ಯೇಪಿ ಮಹಾತ್ಮನಃ ತಸ್ಯಾತ್ಮಜ್ಞಾನ ತೃಪ್ತಸ್ಯ ತುಲನಾಕೇನ ಜಾಯತೆ. ಆತ್ಮಜ್ಞಾನದಿಂದ ತೃಪ್ತನಾದ ಮಹಾತ್ಮನನ್ನು ಯಾರೊಡನೆ ತುಲನೆ ಮಾಡಲಾದೀತು? ನಿಸ್ಪೃಹನು ಆತನು ಆಗಿರುವುದರಿಂದ ನಿರಾಶೆಯು ಆತನನ್ನು ಹೇಗೆ ತಾನೇ ಬಾಧಿಸುತ್ತದೆ? ಮನುಷ್ಯರ ಮನಸ್ಸಿನ ವರ್ತನೆಯು ಸಾಮಾನ್ಯವಾಗಿ ಎಲ್ಲೆಡೆ ಒಂದೇ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಆ ಮನಸ್ಸು ಒಂದು ವಸ್ತುವನ್ನು ನೋಡಿದಾಗ ಆ ವಸ್ತುವಿನಿಂದ ತನಗೆ ಪೂರ್ಣ ಆನಂದ ಸಿಗುತ್ತದೆಂದು ನಂಬಿ ಹೇಗಾದರೂ ಮಾಡಿ ನಾನು ಆ ವಸ್ತುವನ್ನು ಪಡೆಯಬೇಕು, ಆ ಆನಂದವನ್ನು ಹೊಂದಬೇಕು ಎಂದು ತವಕಿಸುತ್ತದೆ. ಹೀಗೆ ಆಸೆ ಅಥವಾ ಕಾಮವು ಮನಸ್ಸಿನಲ್ಲಿ ಹುಟ್ಟುತ್ತದೆ. ಆ ಆಸೆಯೇ ಆತನನ್ನು ಅಂಕುಶದಂತೆ ವಸ್ತುವನ್ನು ಪಡೆಯಲು ಮುನ್ನುಗ್ಗಿಸುತ್ತದೆ. ಇಂದ್ರಿಯ ವಿಷಯಗಳಾದ ವಸ್ತುಗಳು ಇರುವುದು ಅಲ್ಪ, ಆದರೆ ಅದನ್ನು ಬಯಸುವ ಮನಸ್ಸುಗಳು ಮಾತ್ರ ಹಲವು. ಈ ಕಾರಣದಿಂದ ಹೆಚ್ಚಿನ ಜನರು ನಿರಾಶೆಗೆ ಒಳಗಾಗುತ್ತಾರೆ. ಎಲ್ಲರಿಗೂ ಬಯಸಿದ ವಿಷಯ ಸಿಗಲಿಕ್ಕೆ ಸಾಧ್ಯವಿಲ್ಲ. ಆಸೆಯು ಈಡೇರದಿದ್ದಾಗ ಮನಸ್ಸಿನಲ್ಲಿ ನಿರಾಶೆ ಹುಟ್ಟುತ್ತದೆ. ಒಮ್ಮೊಮ್ಮೆ ಬಯಸಿದ ವಸ್ತುವು ತುಂಬಾ ಕಷ್ಟಪಟ್ಟ ಮೇಲೆ ಸಿಗುತ್ತದೆ, ಆದರೆ ತಾನು ಬಯಸಿದಷ್ಟು ಆನಂದವನ್ನು ಆ ವಸ್ತು ನೀಡಲಿಲ್ಲ ಎಂಬ ನಿರಾಶೆಯು ಹುಟ್ಟುತ್ತದೆ. ಇದೇ ಭ್ರಮ ನಿರಸನಕ್ಕೆ ಮೂಲ ಕಾರಣವಾಗುತ್ತದೆ. ಈ ಭ್ರಮ ನಿರಸನ ಹಾಗೂ ನಿರಾಶೆ ಮನುಷ್ಯನ ಮನಸ್ಸಿನಲ್ಲಿ ಆಶಾಭಂಗವನ್ನು ಉಂಟು ಮಾಡುತ್ತದೆ. ಈ ಆಶಾಭಂಗವು ಮೇಲಿಂದ ಮೇಲೆ ವ್ಯಕ್ತಿಗೆ ಆದಾಗ ಆಗ ಬಹಳ ದುಃಖಿಯಾಗುತ್ತಾನೆ. ಈ ಪ್ರಪಂಚವು ದುಃಖಮಯ ಎಂದು ತಿಳಿಯುತ್ತಾನೆ. ವಾಸ್ತವದಲ್ಲಿ ನೋಡಿದರೆ ಮನಸ್ಸಿನ ಅಂತರಂಗದ ನೈಜ ರೂಪವೇ ಇದಾಗಿದೆ. ನನ್ನ ಬಯಕೆಯೇ ದುಃಖಕ್ಕೆ ಕಾರಣವೆಂದು ಸಾಮಾನ್ಯ ಮನುಷ್ಯ ಅರಿಯುವುದಿಲ್ಲ. ಆತ ತಪ್ಪನ್ನು ಇತರರ ಮೇಲೆ ಹೊರಿಸುತ್ತಾನೆ. ಜೀವನ್ಮುಕ್ತನು ಮನಸ್ಸನ್ನು ಶಾಂತವಾಗಿಟ್ಟುಕೊಂಡಿರುತ್ತಾನೆ. ಜೀವನದ ಏರುಪೇರುಗಳಲ್ಲಿ ಸಹ ಆತ ಪ್ರಶಾಂತತೆಯನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಆದ್ದರಿಂದ ಅಷ್ಟಾವಕ್ರ ಹೇಳುತ್ತಾನೆ, ಈತನನ್ನು ನಾವು ಯಾರೊಡನೆ ತುಲನೆ ಮಾಡಲಾದೀತು? ಈ ರೀತಿಯ ಆಶ್ಚರ್ಯ ಸೂಚಕ ವಾಕ್ಯಗಳು ಈ ಗ್ರಂಥದಲ್ಲಿ ಹಲವೆಡೆ ನಾವು ಕಾಣುತ್ತೇವೆ. ವೇದಾಂತದ ಎಲ್ಲ ಗ್ರಂಥಗಳಲ್ಲೂ ಸಹ ಈ ಜೀವನ್ಮುಕ್ತಿಯನ್ನು ಕುರಿತೇ ವಿವರಣೆಯನ್ನು ನೀಡಲಾಗಿದೆ. ಯೋಗ ವಾಸಿಷ್ಠದಲ್ಲಿ ಇದೇ ವಿಚಾರವನ್ನು ನಾವು ಕಾಣಬಹುದು. ವಿತತತಾ ಹೃದಯಸ್ಯ ಮಹಾಮತೇಹೇ ಹರಿಹರಾಬ್ಜ ಜಲಕ್ಷಶತೈರಪಿ ತುಲನಮೇತಿ ನ ಮುಕ್ತಿ ಮತೋ ಯತಃ ಪ್ರವಿತತಾಸ್ತಿ ನಿರುತ್ತಮ ವಸ್ತುನಃ. ಮುಕ್ತಿವಂತನಾದ ಮಹಾಮತಿಯ ಆತ್ಮದ ವ್ಯಾಪ್ತಿಯು ಹರಿಹರ ಬ್ರಹ್ಮರು 100 ಮಂದಿಗಾದರೂ ಅವಕಾಶ ಕೊಡುವಷ್ಟು ದೊಡ್ಡದಾಗಿರುವುದು. ಏಕೆಂದರೆ ಅದು ಅದ್ವಿತೀಯ ಬ್ರಹ್ಮವಸ್ತುವಿನಷ್ಟೇ ವ್ಯಾಪ್ತಿಯುಳ್ಳದ್ದಾಗಿದೆ. ನಿರಾಶಿ ಎಂಬ ಶಬ್ದದ ಅರ್ಥ ಆಶಾರಹಿತನು ಎಂಬುದಾಗಿದೆ. ನಮ್ಮ ಶಾಸ್ತ್ರಗಳಲ್ಲಿ ಆಶಾರಹಿತನಾದವನನ್ನು ಜೀವನ್ಮುಕ್ತ ಎಂದು ಕರೆಯಲಾಗಿದೆ. ಇದರರ್ಥ ಆತನಿಗೆ ಮೋಕ್ಷದ ಆಸೆಯೂ ಸಹ ನಾಶವಾಗಿದೆ ಎಂದು ನಾವು ತಿಳಿಯಬೇಕು.
ಸ್ವಭಾವಾದೇವ ಜಾನಾನೋ ದೃಶ್ಯಮೇತನ್ನ ಕಿಂಚನ ಇದಂ ಗ್ರಾಹ್ಯಮಿದಂ ತ್ಯಾಜ್ಯಂ ಸಖಿಂ ಪಶ್ಯತಿ ಧೀರಧೀಃ. ಜ್ಞಾನಿಯಾಗಿರುವವನು ದೃಶ್ಯವೆಲ್ಲವೂ ಸ್ವಭಾವದಿಂದಲೇ ನಶ್ವರವೆಂದು ತಿಳಿಯುವುದರಿಂದ ಆತ ಒಂದನ್ನು ಸ್ವೀಕರಿಸಬೇಕು, ಮತ್ತೊಂದನ್ನು ತ್ಯಜಿಸಬೇಕೆಂದು ಹೀಗೆ ನೋಡುತ್ತಾನೆ. ಯಾವ ವ್ಯಕ್ತಿ ತನ್ನ ನಿಜಸ್ವರೂಪವನ್ನು ಯಥಾರ್ಥವಾಗಿ ಅರಿತು ತನ್ನಲ್ಲಿ ತಾನು ನೆಲೆ ನಿಂತಿರುವನೋ ಆತನ ಔನ್ನತ್ಯದ ಸ್ಥಿತಿಯಿಂದಾಗಿ ಆಭಾಸರೂಪಿ ಬಾಹ್ಯ ಪ್ರಪಂಚವು ಆತನಿಗೆ ಯಾವ ಮಹತ್ವವನ್ನು ತೋರಲಿಕ್ಕೆ ಸಾಧ್ಯವಿಲ್ಲ. ಬುದ್ಧಿಯ ಮುಖಾಂತರ ಸಾಮಾನ್ಯ ವ್ಯಕ್ತಿಯು ಅಹಂಕಾರಯುಕ್ತನಾಗಿ ಜಗತ್ತಿನ ವಿಷಯಗಳನ್ನು ಪರಿಶೀಲಿಸಿ ನಾನಾತ್ವದಲ್ಲಿರುವ ವಿಷಯಗಳಲ್ಲಿ ಇದು ಹಿತಕಾರಿ, ಇದು ಅಹಿತವೆಂದು ತಿಳಿದು ಕೆಲವನ್ನು ಬಯಸುತ್ತಾ ಮತ್ತಷ್ಟನ್ನು ದೂಷಿಸುತ್ತಾ ಬದುಕಿರುತ್ತಾನೆ. ಇವೆಲ್ಲ ಸಂಭವಿಸಲು ಮೂಲ ಕಾರಣವೆಂದರೆ ಜಗತ್ತಿನ ನಾನಾತ್ವಕ್ಕೆ ಸತ್ಯತ್ವದ ಭಾವವನ್ನು ನೀಡಿರುವುದೇ ಆಗಿದೆ. ಜೀವನ್ಮುಕ್ತನೂ ಸಹ ಜಗತ್ತಿನಲ್ಲಿ ನಾನಾತ್ವವನ್ನು ನೋಡುತ್ತಾನೆ. ಆದರೆ ಆತನ ನೋಟವು ಸಾಮಾನ್ಯ ವ್ಯಕ್ತಿಯ ನೋಟಕ್ಕಿಂತ ಬಹಳ ಭಿನ್ನವಾಗಿರುತ್ತದೆ. ಸಾಮಾನ್ಯ ಜನರು ತಮ್ಮ ಮನಸ್ಸಿನಲ್ಲಿರುವ ವಾಸನೆಗಳ ಆಧಾರದ ಮೇಲೆ ಬಾಹ್ಯ ಪ್ರಪಂಚವನ್ನು ನೋಡುತ್ತಾರೆ. ಈ ಕಾರಣದಿಂದ ನೋಡಲ್ಪಟ್ಟ ಪ್ರಪಂಚದಲ್ಲಿ ನಮಗೆ ಇಷ್ಟವಾಗುವ ಅಥವಾ ಉಪಯೋಗವಾಗುವ ವಸ್ತುಗಳು ಕಾಣುತ್ತವೆ. ಜೀವನ್ಮುಕ್ತನು ಜಗತ್ತನ್ನು ತನ್ನ ಉಪಯೋಗಕ್ಕಾಗಲಿ ಅಥವಾ ದ್ವೇಷಿಸುವುದಕ್ಕಾಗಲಿ ನೋಡುವುದಿಲ್ಲ. ಆತ ಸುಮ್ಮನೆ ನೋಡುತ್ತಾನೆ. ಆ ನೋಟದಲ್ಲಿ ರಾಗವಾಗಲಿ ಅಥವಾ ದ್ವೇಷವಾಗಲಿ ಇರುವುದಿಲ್ಲ. ಆತ ಇದ್ದುದನ್ನು ಇದ್ದಂತೆ ನೋಡುತ್ತಾನೆ. ಆ ನೋಟದ ಹಿಂದೆ ಯಾವುದೇ ವಾಸನೆಗಳು ಇರುವುದಿಲ್ಲ. ಕಪ್ಪೆ ಚಿಪ್ಪು ಬೆಳ್ಳಿಯಲ್ಲವೆಂದು ಅರಿತವನು ಮುಂದೆ ನಡೆಯುವಾಗ ಬೆಳ್ಳಿಯಂತೆ ಕಾಣುವ ಕಪ್ಪೆ ಚಿಪ್ಪನ್ನು ಮತ್ತೆ ಕಂಡರೂ ಮೋಹಕ್ಕೆ ಒಳಗಾಗಲು ಸಾಧ್ಯವಿಲ್ಲ. ಮಹೋಪನಿಷತ್ತಿನಲ್ಲಿ ಇದೇ ಭಾವವನ್ನು ಸಾರುವ ಛಂದೋಬದ್ಧವಾದ ಶ್ಲೋಕಗಳನ್ನು ಕಾಣಬಹುದು. ತತೆ ಬ್ರಹ್ಮ ಘನೇ ನಿತ್ಯೇ ಸಂಭವಂತಿ ನ ಕಲ್ಪಿತಾಃ ನ ಶೋಕೋಸ್ತಿ ನ ಮೋಹೋಸ್ತಿ ನ ಜರಾಸ್ತಿ ನ ಜನ್ಮವಾ. ಸರ್ವವ್ಯಾಪಿ ಹಾಗೂ ನಿತ್ಯ ಸಚ್ಚಿದಾನಂದ ಘನ ಬ್ರಹ್ಮನಲ್ಲಿ ಕಾಲ್ಪನಿಕ ಭಾವನೆಗಳು ಸಂಭವಿಸುವುದಿಲ್ಲ. ಈ ತತ್ವದಲ್ಲಿ ನೆಲೆ ನಿಂತವನಿಗೆ ಶೋಕವಿಲ್ಲ, ಮೋಹವಿಲ್ಲ, ಮುಪ್ಪಿಲ್ಲ ಹಾಗೂ ಜನ್ಮವೂ ಇಲ್ಲ. ಯದಸ್ತೀಹ ತದೇವಾಸ್ತಿ ವಿಜ್ವರೋ ಭವ ಸರ್ವದಾ ಯಥಾ ಪ್ರಾಪ್ತಾನುಭವತಃ ಸರ್ವತ್ರ ನಭಿವಾಂಚನಾತ್. ಆತ್ಮತತ್ವದಲ್ಲಿ ಯಾವುದು ವಿದ್ಯಮಾನವಾಗಿದೆಯೋ ಅದೇ ಸರ್ವವೂ ಆಗಿದೆ. ಆದ್ದರಿಂದ ನೀನು ಸದಾ ದುಃಖರಹಿತನಾಗಿರು. ನೀನು ಸರ್ವದಾ ಯಾವ ಪದಾರ್ಥವನ್ನೂ ಅಭಿಲಾಷಿಸದೆ ದೊರೆತುದರಲ್ಲಿ ದುಃಖರಹಿತನಾಗಿರು. ಅಂತಸ್ತ್ಯಕ್ತ ಕಷಾಯಸ್ಯ ನಿರ್ದ್ವಂದ್ವಸ್ಯ ನಿರಾಶಿಷಃ ಯದೃಚ್ಛಯಾಗತೋ ಭೋಗೋ ನ ದುಃಖಾಯ ನ ತುಷ್ಟಯೇ. ಯಾವ ವ್ಯಕ್ತಿ ಪ್ರಾಪಂಚಿಕ ವಿಷಯಗಳಲ್ಲಿ ಆಸಕ್ತಿಯನ್ನು ಮನಸ್ಸಿನಿಂದ ತ್ಯಜಿಸಿದ್ದಾನೋ, ನಿರ್ದ್ವಂದ್ವನಾಗಿರುವನೋ, ನಿರಾಶಿಯಾಗಿರುವನೋ ಅಂತಹವನಿಗೆ ತಾನಾಗಿ ತನ್ನ ಬಳಿ ಬಂದ ಭೋಗವು ಸುಖವನ್ನಾಗಲಿ ಅಥವಾ ದುಃಖವನ್ನಾಗಲಿ ಉಂಟು ಮಾಡುವುದಿಲ್ಲ. ವ್ಯಕ್ತಿಯ ಅಂತರಾಳದಲ್ಲಿ ಹುದುಗಿರುವ ಸೂಕ್ಷ್ಮವಾದ ಬಯಕೆಗಳು ಮನುಷ್ಯನ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತವೆ. ಆ ವ್ಯಕ್ತಿಯ ಬೌದ್ಧಿಕ ವ್ಯಕ್ತಿಚಿತ್ರವನ್ನು ವಾಸನೆಗಳು ಎಂದು ಕರೆಯುತ್ತಾರೆ. ಈ ಸೂಕ್ಷ್ಮ ಭಾವನೆಗಳು ವ್ಯಕ್ತಿಯ ನೋಟವನ್ನು ಬದಲಿಸಿ ತನ್ನ ಸುತ್ತಮುತ್ತಲಿನ ಪ್ರಪಂಚದಲ್ಲಿ ತನಗೆ ಪೂರಕವಾದವುಗಳು ಇವೆಂದು ಹಾಗೂ ತನಗೆ ಪೂರಕವಲ್ಲದಿರುವುದು ಇವೆಂದು ಬೇರ್ಪಡಿಸುತ್ತಾನೆ. ತದನಂತರ ಆತ ಸದಾ ಪೂರಕವಲ್ಲದಿರುವುದರಿಂದ ದೂರ ಸಾಗಿ ತನಗೆ ಪೂರಕವಾಗುವ ವ್ಯಕ್ತಿ ಅಥವಾ ಸನ್ನಿವೇಶಗಳ ಹುಡುಕಾಟದಲ್ಲಿ ತೊಡಗುತ್ತಾನೆ. ಈ ರೀತಿ ಮನಸ್ಸಿನ ವ್ಯಾಪಾರದಲ್ಲಿ ಆತ ತೊಂದರೆಗೊಳಪಟ್ಟು ಕ್ಷೋಭೆಗೊಂಡು ನೆಮ್ಮದಿಯನ್ನು ಕಳೆದುಕೊಂಡು ದ್ವಂದ್ವಗಳಲ್ಲಿ ಸಿಲುಕಿಕೊಂಡು ಸುಖ ಮತ್ತು ದುಃಖ, ಗೆಲುವು ಮತ್ತು ಸೋಲು, ಉಷ್ಣ ಹಾಗೂ ಶೀತ ಹೀಗೆ ಸಾವಿರಾರು ರೀತಿಯ ದುಃಖವನ್ನು ಅನುಭವಿಸುತ್ತಾನೆ.
ಜೀವನ್ಮುಕ್ತನು ವಾಸನೆಗಳಿಂದ ಬಿಡುಗಡೆಯನ್ನು ಪಡೆದಿರುತ್ತಾನೆ. ಈ ಕಾರಣದಿಂದ ಆತ ಮನಸ್ಸು ಹಾಗೂ ಅದರ ಆಟಗಳಿಂದ ಮುಕ್ತನಾಗಿರುತ್ತಾನೆ. ಇಂದ್ರಿಯ ವಿಷಯಗಳಿಂದ ಸಂಮೋಹನಕ್ಕೆ ಒಳಗಾಗದೆ ಆತ ತನ್ನ ನಿಜಸ್ವರೂಪದಲ್ಲಿಯೇ ಆತ್ಯಂತಿಕ ಆನಂದವನ್ನು ಅನುಭವಿಸುತ್ತಿರುತ್ತಾನೆ. ಯಾವುದೋ ನಿಮಿತ್ತದಿಂದಾಗಿ ಆ ಜೀವನ್ಮುಕ್ತನ ಮುಂದೆ ಸುಖ ಘಟನೆಯೋ ಅಥವಾ ದುಃಖ ಘಟನೆಯೋ ಸಂಭವಿಸಿದರೆ ಅವು ಆತನಲ್ಲಿ ಸುಖವನ್ನಾಗಲಿ ಅಥವಾ ದುಃಖವನ್ನಾಗಲಿ ಉಂಟು ಮಾಡುವುದಿಲ್ಲ. ಜಗತ್ತಿನ ಯಾವುದೇ ವಸ್ತುವಾಗಲಿ ಆತನ ಸುಖವನ್ನು ಹೆಚ್ಚಿಸಲು ಸಾಧ್ಯವಿಲ್ಲ. ಮಾತ್ರವಲ್ಲ, ಯಾವುದೇ ವಸ್ತುವಾಗಲಿ ಆತನಿಗೆ ದುಃಖವನ್ನು ತರಲಿಕ್ಕೂ ಸಾಧ್ಯವಿಲ್ಲ. ಜೀವನ್ಮುಕ್ತನು ಸದಾ ಆನಂದ ಸಾಗರದಲ್ಲಿ ನೆಲೆ ನಿಂತಿರುತ್ತಾನೆ. ಆ ಆನಂದ ಸಾಗರವೇ ಆತನ ನಿಜ ಸ್ವರೂಪವಾಗಿದೆ. ಆತನು ಜಗತ್ತಿನಲ್ಲಿ ಜೀವಿಸುತ್ತಿರುತ್ತಾನೆ, ಆದರೆ ಆತ ಎಂದಿಗೂ ಜಗತ್ತಿನ ಭಾಗವಾಗಿರುವುದಿಲ್ಲ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.